ನಿಗಮ ಟಿವಿ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ ನಮಸ್ಕಾರ ಮತ್ತು ನನ್ನ ಆತ್ಮೀಯ ಕಾರ್ಮಿಕ ಬಂಧುಗಳೇ, ನಿಮಗೆಲ್ಲ ತಿಳಿದಾಗೇ ನಮ್ಮ ಜಂಟಿ ಕ್ರಿಯಾ ಸಮಿತಿ ಏನು ದಿನಾಂಕ 5/8/25ರಿಂದ ನಮ್ಮ ಎರಡು ಪ್ರಮುಖ ಬೇಡಿಕೆಗಳಾದಂತಹ 1/1/20ರಿಂದ ಬರಬೇಕಾದಂಥ ವೇತನ ಪರಿಷ್ಕರಣೆಯ ಪರಿಣಾಮ ಬರಬೇಕಾದಂಥ 32 ತಿಂಗಳ ವೇತನ ಬಾಕಿ ಮತ್ತು 1/1/24ರಿಂದ ಏನು ಜಾರಿಗೆ ಬರಬೇಕಾದ ಹೊಸ ವೇತನ ಪರಿಷ್ಕರಣೆ ಸಂಬಂಧ ಸರ್ಕಾರ ಇದುವರೆಗೂ ಯಾವುದೋ ಒಂದು ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ಪ್ರಯುಕ್ತ ಜಂಟಿ ಕ್ರಿಯಾ ಸಮಿತಿ ಇದೇ 5/8/25ರಿಂದ ಅನಿರ್ದಿಷ್ಟ ಕಾಲದವರೆಗೆ ಮುಷ್ಕರವನ್ನು ನಡೆಸಬೇಕು ಅಂತೇಳಿ ಒಂದು ಕರೆಯನ್ನು ಕಾರ್ಮಿಕರೆಲ್ಲರೂ ಕೊಟ್ಟಿದ್ವಿ. ಆ ಮುಷ್ಕರದ ನೋಟಿಸಿನ ಪರಿಣಾಮವಾಗಿ ಇವತ್ತು ಕಾರ್ಮಿಕ ಆಯುಕ್ತರು ಒಂದು ಜಂಟಿ ಸಂಧಾನ ಸಭೆಯನ್ನು ಕರೆದಿದೆ. ಇವತ್ತು ಜಂಟಿ ಸಂಧಾನ ಸಭೆ ಅಂದರೆ ಇವತ್ತು ಆಡಳಿತ ವರ್ಗ ಮತ್ತು ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಸಂಘಟನೆ ಜೊತೆ ಒಂದು ಸಂಧಾನ ಸಭೆಯನ್ನು ಇವತ್ತು ಕರೆದಿದ್ದು 11ವರೆಗೆ ಇವತ್ತಿತ್ತದು. ಜಂಟಿ ಕ್ರಿಯಾ ಸಮಿತಿ ವತಿಯಿಂದ 6 ಸಂಘಟನೆಗಳ ಕಾರ್ಮಿಕರ ನಾಯಕರು ನಾವು ಭಾಗವಹಿಸಿದ್ವಿ. ಅದೇ ರೀತಿ ಆಡಳಿತ ವರ್ಗದ ಪರವಾಗಿ ನಮ್ಮ ನಿರ್ದೇಶಕರು ಮತ್ತು ಇತರೆ ಪ್ರಮುಖ ಅಧಿಕಾರಿಗಳು ಕೂಡ 4 ನಿಯಮಗಳ ವತಿಯಿಂದ ಭಾಗವಹಿಸಿದ್ರು. ನಮ್ಮ ಈ ಸಂಧಾನ ಸಭೆಯಲ್ಲಿ ಜಂಟಿ ಕ್ರಿಯಾ ಸಮಿತಿ ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಂಡಿದೆ. ಸ್ಪಷ್ಟವಾದ ನಿಲುವು ಅಂದರೆ ನಾವೇನು ಇವತ್ತು 38 ತಿಂಗಳ ವೇತನ ಪರಿಷ್ಕರಣೆ ಇದೆ ಮತ್ತು 1/1/24ರ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ವೇತನ ಬಾಕಿ ವೇತನ ಪರಿಷ್ಕರಣೆ ಏನಾಗಬೇಕಾಗಿದೆ ಅವೆರಡೂ ಡಿಮಾಂಡ್ಗಳನ್ನು ಕಡ್ಡಾಯವಾಗಿ ಅದನ್ನು ಜಾರಿ ಮಾಡಲೇಬೇಕಾಗುತ್ತೆ ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡಿದ್ದೇವೆ. ನಮ್ಮದು ಇವೆರಡು ಬೇಡಿಕೆಗಳು ಈಡೇರಿದ ಪಕ್ಷದಲ್ಲಿ ನಾವು 5/8/25ರ ಮುಷ್ಕರಕ್ಕೆ ಏನು ಕರೆ ಕೊಟ್ಟಿದ್ದೇವೆ ಆ ನಿಲುವಿನಲ್ಲಿ ನಮ್ಮ ಕಡೆಯಿಂದ ಯಾವುದೇ ಬದಲಾವಣೆ ಇರುವುದಿಲ್ಲ ಅನ್ನೋಂಥ ಮಾತು ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ. ನಮ್ಮ ಈ ಒಂದು ಒತ್ತಾಯಕ್ಕೆ ಕಾರ್ಮಿಕ ಆಯುಕ್ತರು ಆಡಳಿತ ವರ್ಗದಿಂದ ಕೂಡ ಅವರಿಂದ ಕೂಡ ಅವರ ಅನಿಸಿಕೆಗಳನ್ನು ಅವರು ಕೇಳಿದಾಗ ನಮ್ಮ ನಿರ್ದೇಶಕರಾದಂಥ ಡಾಕ್ಟರ್ ನಂದಿನಿ ದೇವಿಯವರು ಎಲ್ಲ ನಿಗಮಗಳ ಪರವಾಗಿ ಮಾತನಾಡ್ತಾ ಅವ್ರು ಹೇಳಿದ್ರು, ನಿಮ್ಮ ಏನು ಜಂಟಿ ಕ್ರಿಯಾ ಸಮಿತಿ ಏನು ಪ್ರಮುಖವಾದ ಬೇಡಿಕೆ ಇಟ್ಟಿದೆ ಆ ಪ್ರಮುಖ ಬೇಡಿಕೆಗಳ ಬಗ್ಗೆ ಆಡಳಿತ ವರ್ಗ ಸರ್ಕಾರದ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದೆ. ಫೈನಾನ್ಸ್ ಸೆಕ್ರೆಟರಿ ಮತ್ತು ಚೀಫ್ ಸೆಕ್ರೆಟರಿ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ದೇವೆ. ನಾವು ಒಂದು ತೀರ್ಮಾನಕ್ಕೆ ಸರ್ಕಾರ ಇನ್ನೊಂದು ತೀರ್ಮಾನಕ್ಕೆ ಬರಬೇಕಾಗಿದೆ. ಆದ್ದರಿಂದ ನಮಗೆ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ನಮ್ಮ ಈ ಬೇಡಿಕೆಗಳ ಬಗ್ಗೆ ಒಂದು ಅಂತಿಮ ತೀರ್ಮಾನವನ್ನು ಜಂಟಿ ಕ್ರಿಯಾ ಸಮಿತಿಗೆ ತಿಳಿಸ್ತೇವೆ ಅನ್ನೋ ಮಾತನ್ನು ಅವರು ನಮಗೆ ಹೇಳಿದ್ರದನ್ನು ಅದಕ್ಕೆ ನಾವು ಕೂಡ ಅದನ್ನು ಸ್ಪಷ್ಟವಾಗಿ ಹೇಳಿದ್ದೇವೆ. ಯಾವುದೇ ಕಾರಣಕ್ಕಾದರೂ ಕೂಡ ಅದು ಸರ್ಕಾರದ ತೀರ್ಮಾನ 4/8/25ರ ಒಳಗಾಗಿ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ನಮಗೆ ಒಪ್ಪಿಗೆ ಆಗುವಂಥ ರೀತಿಯಲ್ಲಿ ಬಂದರೆ ಮಾತ್ರ ನಾವು ಅದನ್ನು ಮುಷ್ಕರವನ್ನು ಅಥವಾ ಅದನ್ನು ಮುಂದಕ್ಕೆ ಹಾಕುವ ಅಥವಾ ಅದನ್ನು ಅದನ್ನು ತಡೆಯುವಂಥ ಪ್ರಮೇಯ ಬರ್ತದೆ. ಇಲ್ಲವಾದಲ್ಲಿ ನಮ್ಮ ನಿಲುವು 5/8/25 ಮುಷ್ಕರದ ನಿಲುವೇನಿದೆ ಆ ನಿಲುವನ್ನು ನಾವು ಯಾವುದೇ ಕಾರಣಕ್ಕೋಸ್ಕರ ನಾವು ಹಿಂದಕ್ಕೆ ತೆಗೆದುಕೊಳ್ಳೋದಿಲ್ಲ ಅನ್ನೋ ಮಾತನ್ನು ಅವರಿಗೆ ಸ್ಪಷ್ಟವಾಗಿ ತಿಳಿಸಿದ್ದರ ಪ್ರಯುಕ್ತ ಅದು ಕಾರ್ಮಿಕ ಆಯುಕ್ತರು ಕೂಡ ಇಲ್ಲ ಅದನ್ನು ನೀವು ಆಡಳಿತ ವರ್ಗಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಏನೇ ಆದರೂ ಕೂಡ ಅದನ್ನು ನೀವು 4/8/25 ಒಳಗಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಬಂದು ನಮಗೆ ತಿಳಿಸ್ಬೇಕು ಅನ್ನುವಂಥ ಮಾತನ್ನು ಅವ್ರಿಗೆ ತಿಳಿಸಿದಾಗ ನಮ್ಮ ಆಡಳಿತ ವರ್ಗ ಮತ್ತೆ ಅದನ್ನು ಆದಷ್ಟು ಬೇಗ ನಾವು ತಿಳಿಸ್ತೇವೆ, 1-2 ದಿನಗಳಲ್ಲಿ ತಿಳಿಸ್ತೇವೆ ಅಂತ ಹೇಳಿದ್ದಾರೆ. ಕಾರ್ಮಿಕ ಆಯುಕ್ತರು ಈಗ ಅದನ್ನು 2/8ಕ್ಕೆ ಮುಂದಿನ ಸಭೆಯನ್ನು ನಿಗದಿ ಮಾಡಿದ್ದಾರೆ. ಅಷ್ಟೊಳಗಾಗಿ ಸರ್ಕಾರದ ಯಾವುದೋ ಒಂದು ತೀರ್ಮಾನ, ಸ್ಪಷ್ಟವಾದ ತೀರ್ಮಾನ, ನಮಗೆ ಒಪ್ಪಿಗೆ ಒಂದು ತೀರ್ಮಾನ ಬರದೇ ಇದ್ದ ಪಕ್ಷದಲ್ಲಿ ನಮ್ಮ ಮುಷ್ಕರದ ನಿಲುವೇನಿದೆ 5/8/25 ರಾಜ್ಯದಾದ್ಯಂತ ಮುಷ್ಕರನ ಮೂಡಬೇಕು ಅಂತ ಏನು ನಿಲುವಿದೆ ಆ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎನ್ನುವಂಥ ಮಾತನ್ನು ನಾನು ಕಾರ್ಮಿಕರ ಗಮನಕ್ಕೆ ತರಬಯಸ್ತೇನೆ. ಈ ಸಭೆಯಲ್ಲಿ ನಮ್ಮ ಆಡಳಿತ ವರ್ಗದವರು ಕಾರ್ಮಿಕ ಆಯುಕ್ತರನ್ನ ಒಂದು ಮಾತನ್ನು ಅವರು ಕೋರಿಕೊಂಡ್ರವರು ಈ ಸರ್ಕಾರದ ಮಟ್ಟದಲ್ಲಿ ಆಡಳಿತ ವರ್ಗ ಮಾತುಕತೆಯನ್ನು ಮಾಡ್ತಾ ಇರೋದರ ಪ್ರಯುಕ್ತ ಸ್ವಲ್ಪ ಕಾಲ ನಮಗೆ ಕಾಲಾವಕಾಶ ಬೇಕಾಗುತ್ತೆ. ಆದ್ದರಿಂದ ಕಾಲಾವಕಾಶ ಬೇಕು ಅಂತ ಕೇಳ್ಕೊಂಡಾಗ ಕಾರ್ಮಿಕ ಆಯುಕ್ತರು ನಾವು ಏನು 4/8/25 ಒಳಗಾಗಿ ನಮ್ಮ ಯಾವುದೊಂದು ತೀರ್ಮಾನ ಸರ್ಕಾರದಿಂದ ಬರಬೇಕಾಗುತ್ತೆ ಅಂತ ಒತ್ತಡವನ್ನು ಆಮೇಲೆ ಏರಿದಾಗ ಕಾರ್ಮಿಕ ಆಯುಕ್ತರು ಅವರಿಗೆ ಅಲ್ಲಿವರೆಗೂ ಕೂಡ ನಾವು ಕಾಲಾವಕಾಶ ಕೊಡೋದು ಸಾಧ್ಯ ಆಗೋದಿಲ್ಲ. ಅದರಿಂದ ನಮಗೆ 2ನೇ ತಾರೀಕು 2/8/25 11 ಗಂಟೆಗೆ ಮತ್ತೆ ಸಭೆಯನ್ನು ಅವರು ಮತ್ತೆ ಅದನ್ನು ಕರೆದಿದ್ದಾರೆ. ಆ ಸಭೆಯ ಒಳಗಾಗಿ ಸರ್ಕಾರದ ಒಂದು ತೀರ್ಮಾನ ಮತ್ತು ಆಡಳಿತ ವರ್ಗದ ಒಂದು ತೀರ್ಮಾನವನ್ನು ಬಂದು ಅವರ ಕಾರ್ಮಿಕ ಆಯುಕ್ತರ ಮುಂದೆ ಅದನ್ನು ತಿಳಿಸಬೇಕಾಗಿ ಅವರನ್ನ ಆಡಳಿತವನ್ನು ಕೋರ್ಕೊಂಡಿದ್ದಾರೆ. ಆಡಳಿತ ಇವರು ಕೂಡ ಅಷ್ಟರ ಒಳಗಾಗಿ ನಮ್ಮ ಸರ್ಕಾರ ಜೊತೆ ಮಾತುಕತೆ ನಡೆಸಿ ಒಂದು ತೀರ್ಮಾನ ಜೊತೆಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಆ ತೀರ್ಮಾನ ಸರ್ಕಾರದ ತೀರ್ಮಾನ ಆಡಳಿತ ವರ್ಗದ ತೀರ್ಮಾನ ನಮ್ಮ ಬೇಡಿಕೆಗಳಿಗೆ ಪೂರಕವಾಗಿ ಇದ್ದರೆ
ನಾವು ಅದಕ್ಕೆ ಒಪ್ಕೊಳ್ಳುವಂಥ ರೀತಿಯಲ್ಲಿ ಇದ್ದರೆ, ಆಮೇಲೆ ಕಾರ್ಮಿಕರಿಗೆ ಅನುಕೂಲವಾದ ರೀತಿಯಲ್ಲಿ ಇದ್ದರೆ ಮಾತ್ರ ನಾವು ಅದನ್ನು ಒಪ್ಕೊಳ್ತೇವೆ. ಇಲ್ಲವಾದಲ್ಲಿ ನಾವು ಅದು ವಿಫಲ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಆ ಮಾತನ್ನು ಕೂಡ ಸ್ಪಷ್ಟವಾಗಿ ನಮ್ಮ ಆಡಳಿತ ವರ್ಗಕ್ಕೆ, ಸರ್ಕಾರಕ್ಕೆ ಅದನ್ನು ನಾವು ತಿಳಿಸಿದ್ದೇವೆ. ಆದ್ದರಿಂದ ಕಾರ್ಮಿಕರೇ, ನಮ್ಮ 5/8/25 ಮುಷ್ಕರ ಅಲ್ಲೇ 4/8/25 ಸಂಜೆವರೆಗೂ ಅದು ನಿರಂತರವಾಗಿ ಅದಕ್ಕೆ ಇದ್ದೇ ಇರುತ್ತೆ, ಜಾರಿಯಲ್ಲಿ ಇರುತ್ತೆ. ಯಾವುದಕ್ಕೂ ನೀವು ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಅನುಮಾನಗಳಿಗೆ ಅಥವಾ ಇನ್ಯಾವುದಕ್ಕೆ ಅವಕಾಶ ಕೊಡಬೇಡಿ. ಕಾರ್ಮಿಕ ಇನ್ನೊಂದು ಆಶಾದಾಯಕ ವಿಷಯ ಏನಂದರೆ, ಸಾಮಾನ್ಯವಾಗಿ ಯಾವುದೋ ಒಂದು ನೆಪ ಒಡ್ಡಿ ಅದನ್ನು ಕಾರ್ಮಿಕ ಆಯುಕ್ತರು ಮುಂದಿನ ಸಭೆಗಳನ್ನು ಮುಷ್ಕರ ನಂತರ ಜಾರಿ ಮಾಡೋದು, ಇನ್ನೊಂದು ದಿವಸ ಕೊಡಿ ಅಂತ ಹೇಳೋದು, ಅದೊಂದು ಪ್ರವೃತ್ತಿ ಪದ್ಧತಿ ಇತ್ತದು. ಇವತ್ತು ಕಾರ್ಮಿಕ ಆಯುಕ್ತರು 2ನೇ ತಾರೀಕಿನ ಮುಷ್ಕರ ದಿನಾಂಕದ ಒಳಗಡೆನೇ, ಅಂದರೆ 2/8/25 ಒಳಗಡೆನೇ ಒಂದು ಮುಂದಿನ ಸಭೆಯ ದಿನಾಂಕವನ್ನು ಗೊತ್ತು ಮಾಡೋದ್ರಿಂದ ನಾವು ಸರ್ಕಾರದಿಂದ ಯಾವುದೋ ಒಂದು ಪಾಸಿಟಿವ್ನ ಒಂದು ಆ್ಯಟಿಟ್ಯೂಡನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಅದು ನಿಜಕ್ಕೂ ಒಂದು ಒಳ್ಳೆಯ ಬೆಳವಣಿಗೆ ಕೂಡ ಇದೆ. ಯಾಕೆಂದರೆ ಇವತ್ತು ಕೇವಲ 1-2 ದಿನಗಳನ್ನೇ ಮತ್ತೆ ಪದೇ ಸಭೆಯನ್ನು ಏರ್ಪಾಡು ಮಾಡೋದ್ರಿಂದ ಸರ್ಕಾರವೂ ಕೂಡ ಇವತ್ತು ನಮ್ಮ ಶಕ್ತಿಯ ಮುಂದೆ, ಇವತ್ತು ಅವರು ಕೂಡ ನಮ್ಮ ಶಕ್ತಿಗೆ ಅವರು ನಮಗೆ ಹೋಗೊಟ್ಟು ಏನಂದ್ರೆ ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಅವರು ಸರ್ಕಾರ ಕೂಡ ಇವತ್ತು ಒಂದು ಹೆಜ್ಜೆ ಮುಂದಕ್ಕೆ ಬಂದಿದೆ ಅಂತ ಹೇಳ್ಕೊಂಡು ತಪ್ಪಾಗಲಾರ್ದು. ಯಾಕಂದರೆ ಇವತ್ತು ಒಂದು ಹೆಜ್ಜೆ ಮುಂದಕ್ಕೆ ಬಂದಿದೆ ಅಂತ ಹೇಳ್ಬೇಕಾಗುತ್ತೆ. ಆ ಒಂದು ಕಾರಣ ಇವತ್ತು 2ನೇ ತಾರೀಕು ನಿಜಕ್ಕೂ ಒಂದು ಆ ಸಭೆಯಲ್ಲಿ ನಮಗೆ ಒಂದು ಆಶಾದಾಯಕ ಒಂದು ಸಭೆ ಆಗುತ್ತೆ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ಅವತ್ತು ತೀರ್ಮಾನ ಆದರೆ ನಮಗೂ ಒಳ್ಳೆಯದು, ಸರ್ಕಾರಕ್ಕೂ ಒಳ್ಳೆಯದು, ಕಾರ್ಮಿಕರಿಗೂ ಒಳ್ಳೆಯದು, ಸಾರ್ವಜನಿಕರಿಗೂ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೇನೆ. ಇಲ್ಲವಾದಲ್ಲಿ ನಮ್ಮ 5/8/25 ಮುಷ್ಕರ ಎಂದೂ ಕೂಡ ಜಾರಿಯಲ್ಲಿ ಇರ್ತದೆ ಅಂತೇಳಿ ನಾನು ಹೇಳ್ತೇನೆ.